ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನೊಂದು ಹೊಸ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ಫಸ್ಟ್ ವಿಡಿಯೋ ಇದು ನನ್ನದು. ಈ ನನ್ನ ಚಾನಲಲ್ಲಿ ಏನೆಲ್ಲ ಇನ್ಫಾರ್ಮೇಷನ್ ಬರುತ್ತೆ ಅನ್ನೋದನ್ನು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ನಾನು ಅಂದರೆ ಸ್ಕಿನ್ ಕೇರ್ ಬಗ್ಗೆ ಇರ್ಬೋದು, ಹೆಲ್ತ್ ಕೇರ್, ಹಾಗೆ ಬ್ಯೂಟಿ ಕೇರ್, ಅಥವಾ ಇನ್ನು ಹೇಳುವುದಾದರೆ ವೆಯ್ಟ್ ಲಾಸ್ ಟಿಪ್ಸ್, ಹಾಗೆಯೇ ಡಯಟ್ ರೆಸಿಪೀಸ್, ಇದರ ಬಗ್ಗೆ ಎಲ್ಲ ನಾನು ಇನ್ಫಾರ್ಮೇಷನನ್ನು ಕೊಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ಅದೇ ರೀತಿ ಸ್ಕಿನ್ ಕೇರ್ ಅಂತ ಹೇಳಿದರೆ ನಾವು ಯಾವ ರೀತಿಯಲ್ಲಿ ಸಿಂಪಲಾಗಿ ಮೇಕಪ್ಪನ್ನು ಮಾಡ್ಬೋದು. ಅದೇ ರೀತಿ ಸ್ಕಿನ್ ಕೇರ್ ಅಂದರೆ ನಾವು ಸ್ಕಿನ್ ಡ್ಯಾಮೇಜ್ ಆದಾಗ, ಸ್ಕಿನ್ ಟ್ಯಾನ್ ಆದಾಗೆಲ್ಲ ಯಾವ ರೀತಿ ಅದನ್ನು ಮನೆಯಲ್ಲಿ ನ್ಯಾಚುರಲ್ ಆಗಿ ಕಡಿಮೆ ಮಾಡಿಕೊಳ್ಬೋದು. ಹಾಗೆ ಎಲ್ಲ ಹೋಮ್ ರೆಮಿಡೀಸ್, ಕೆಲವು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಬಂದಾಗ ನಾವು ಯಾವ ಹೋಮ್ ರೆಮಿಡೀಸನ್ನು ಉಪಯೋಗಿಸಿಕೊಂಡು ಕ್ಯೂರ್ ಮಾಡ್ಕೊಳ್ಬೋದು ಅನ್ನೋದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ. ನೀವು ತಪ್ಪದೇ ಈ ವಿಡಿಯೋನ ನೋಡಬೇಕು. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಬೇಕು ಅಂತ ಈ ವಿಡಿಯೋದ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗ್ಬೋದು. ನನ್ನ ಮುಂಬರುವ ವಿಡಿಯೋಗಳೆಲ್ಲ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ನನ್ನ ಸ್ಕಿನ್ ಕೇರ್ ವಿಷಯ ಹೇಳೋದಾದರೆ ತುಂಬಾ ಇದೆ. ನಾನು ಎಲ್ಲ ರೀತಿ ಸ್ಕಿನ್ ಅಂದರೆ ಈಗ ಮುಖದಲ್ಲಿ ಕಲೆ ಇದ್ದರೆ ಅಥವಾ ಸ್ಕಿನ್ ಗ್ಲೋ ಆಗಬೇಕು ಅಂತ ಇದ್ದರೆ, ಕಪ್ಪು ಕಲೆಗಳು ಅಥವಾ ಕುತ್ತಿಗೆ ಸುತ್ತ ಡಾರ್ಕ್ ಸ್ಕಿನ್ ಆಗುವಂಥದ್ದು, ಅಂಥದಕ್ಕೆಲ್ಲ ಹೋಮ್ ರೆಮಿಡೀಸನ್ನು ನೆಕ್ಸ್ಟ್ ಮುಂಬರುವ ವೀಡಿಯೋದಲ್ಲಿ ಕೊಡ್ತೇನೆ. ಅದೇ ರೀತಿ ಹೆಲ್ತ್ ಟಿಪ್ಸ್, ಈಗ ತಲೆನೋವು, ಹೊಟ್ಟೆ ನೋವು ಅಂಥದ್ದೆಲ್ಲ ನಾವು ಬಂದಾಗ ಮನೆಯಲ್ಲೇ ನಾವು ಯಾವ ರೀತಿ ಹೋಮ್ ರೆಮಿಡೀಸ್ ಮಾಡ್ಬೋದು ಅಂಥದ್ದನ್ನು ಕೂಡ ನೆಕ್ಸ್ಟ್ ವೀಡಿಯೋಸ್ ಬರುತ್ತಾ ಇರುತ್ತೆ. ನಿಮಗೆ ಅಂಥದ್ದು ಇನ್ಫಾರ್ಮೇಷನ್ ತಿಳ್ಕೊಳ್ಬೇಕು ಅಥವಾ ನೋಡಬೇಕು ಅಂತಾದರೆ ಖಂಡಿತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಹೇಳೋದಾದರೆ ವೆಯ್ಟ್ ಲಾಸ್, ನಾವು ಯಾವ ರೀತಿ ವೆಯ್ಟ್ ಲಾಸ್ ಮಾಡಿಕೊಳ್ಬೇಕು ಅಥವಾ ವೆಯ್ಟ್ ಲಾಸ್ ಮಾಡುವಾಗ ಯಾವ ರೀತಿಯ ಆಹಾರವನ್ನು ತಗೊಳ್ಬೇಕು, ಡಯಟ್ ಮಾಡಬೇಕು, ಯಾವ ರೀತಿ ಎಕ್ಸಸೈಸ್ ಮಾಡಬೇಕು, ಎಷ್ಟು ಮಾಡಬೇಕು ಅನ್ನೋದನ್ನೆಲ್ಲ, ಅದಕ್ಕೆಲ್ಲ ಟಿಪ್ಸನ್ನು ನನ್ನ ಮುಂಬರುವ ವಿಡಿಯೋದಲ್ಲಿ ಕೊಡ್ತೇನೆ. ಇವತ್ತು ನನ್ನ ಇಂಟ್ರೊಡಕ್ಷನ್ ಹಾಗೆ ಚಾನಲ್ ಬಗ್ಗೆ ಇನ್ಫಾರ್ಮೇಷನನ್ನು ನಿಮಗೆ ಕೊಡ್ತಾ ಇದ್ದೇನೆ. ಅದೇ ರೀತಿ ಹೇರ್ ಕೇರ್ ಅಂತ ಹೇಳಿದರೆ ಎಲ್ಲರಿಗೂ ಕೂಡ ಕೂದಲಿನ ಆರೈಕೆ ಹೇಗೆ ಮಾಡಿಕೊಳ್ಬೇಕು, ಕೂದಲು ಉದುರದಂತೆ ಯಾವ ರೀತಿ ಜಾಗ್ರತೆ ಮಾಡಿಕೊಳ್ಬೇಕು, ಮನೆಯಲ್ಲೇ ಯಾವ ರೀತಿ ಆಯಿಲನ್ನು ಅಪ್ಲೈ ಮಾಡ್ಕೊಳ್ಬೋದು, ಅದೇ ರೀತಿ ಡ್ಯಾಂಡ್ರಫ್ ಇರ್ಬೋದು, ಕೂದಲು ಹೇಗೆ ದಟ್ಟವಾಗಿ ಬರಲಿಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ಕೂಡ ನಾನು ನನ್ನ ಮುಂಬರುವ ವೀಡಿಯೋಸ್ಗಳಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಫ್ರೆಂಡ್ಸ್, ನಿಮಗೆ ಈ ನನ್ನ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆಯೇ ಮುಂದೆ ನಿಮಗೆ ನನ್ನ ವೀಡಿಯೋಸನ್ನು ನೋಡಬೇಕು ಅಂತಾದರೆ ನೀವು ಖಂಡಿತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಆಗ ನೋಟಿಫಿಕೇಷನ್ ಬೆಲ್ ಇದೆ, ಅದನ್ನು ಕೂಡ ಒತ್ತಿ ಅಲ್ಲಿ ಆಲ್ ಅಂತ ಸಿಲೆಕ್ಟ್ ಮಾಡಿ. ಆಗ ನಾನು ನೆಕ್ಸ್ಟ್ ಹಾಕುವಂತಹ ವೀಡಿಯೋಸ್ ಎಲ್ಲ ಕೂಡ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಈ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನನ್ನ ಚಾನಲ್ ಹೆಸರು ಅರ್ಚನಾ ಗ್ಲಾಮರ್ ಗೈಡ್ ಅಂತ ಹೇಳಿ. ನೀವು ಖಂಡಿತ ಈ ಚಾನಲ್ ಇಷ್ಟ ಆದರೆ ಚಾನಲನ್ನು ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನನ್ನು ಒತ್ತಿ. ಯಾಕೆಂದರೆ ನಾನು ನೆಕ್ಸ್ಟ್ ಈ ವಿಡಿಯೋಸನ್ನೆಲ್ಲ ನಿಮಗೆ ಹಾಕ್ತೇನೆ ಅಲ್ವಾ, ಅದೆಲ್ಲ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂತ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಹೆಸರು ಅರ್ಚನಾ ಅಂತ ಹೇಳಿ, ಹಾಗೆ ನನ್ನ ಚಾನಲ್ ನೇಮು ಅರ್ಚನಾ ಗ್ಲಾಮರ್ ಗೈಡ್ ಅಂತ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೆಯೇ ಬೇರೆ ಬೇರೆ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ಬಾಯ್ ಬಾಯ್, ಟೇಕ್ ಕೇರ್.